ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಅಂತಿರ್ತದೆ. ಆ ಸ್ಯಾಟಲ್ಲಿನೂ ಕೂಡ ವಿಜ್ಞಾನ ವಿಷಯ ಇರ್ತದೆ. ಇಲ್ಲಿ 12ನೇ ಪಾಠ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಪಾಠದಲ್ಲಿ ಇವತ್ತು ಎರಡನೇ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 16 ಕ್ವಶನ್ಸ್ಗಳನ್ನು ತಂದಿದ್ದೀವಿ. ಸೊ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. NMMS ಪರೀಕ್ಷೆ 22-23 ವಿಜ್ಞಾನ ಅನ್ನೋದನ್ನು ಒತ್ತಿ ನೋಡ್ಬೋದು. ಸೊ ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನೀವು ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ವಿಡಿಯೋಗಳನ್ನು ಸಹಿತನೂ ಕೂಡ ವೀಕ್ಷಣೆ ಮಾಡ್ಬೋದು. ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತನೂ ಕೂಡ ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ವಿಶೇಷವಾಗಿ NMMS ವಿಷಯದ ಸಮಾಜ ವಿಜ್ಞಾನದ ವಿಡಿಯೋಗಳನ್ನು ಸಹಿತ ನೋಡಿ. ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ FA SA ಎಕ್ಸಾಮ್ ಕ್ವಶನ್ ಪೇಪರ್ಗಳ ಸಹಿತ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಸೊ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ, ಯಾಕಂದರೆ ಅದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಸೊ ವಿಡಿಯೋಗಳ ಲಿಂಕ್ಗಳನ್ನು ತಮಗೆ ಬೇಗನೆ PDF ಫೈಲ್ಗಳನ್ನು ಸಹಿತ ಸಿಗ್ತವೆ. ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಪಿನ್ನನ್ನು ಸಹಿತ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಎರಡನೇ ಭಾಗದಲ್ಲಿ ಮುಂದುವರೆದವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 16 ಕ್ವಶನ್ಸ್ಗಳನ್ನು ನೋಡೋಣ. ಪ್ರಶ್ನೆ 21 ಇತ್ತು, ರೂಪ ಪರಿವರ್ತನೆ ಎಂದರೆ ಏನು? ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪತಕ್ಕಂಥ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಅಂತ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪತಕ್ಕಂಥ ಲಾರ್ವಾಗಳ ರೂಪಾಂತರಕ್ಕೆ ರೂಪ ಪರಿವರ್ತನೆ ಅಂತ ಕರೀತಾರೆ. ಈ ಡೆಫಿನೇಷನ್ ಇಂಪಾರ್ಟೆಂಟ್ ಇದೆ, ಮೋಸ್ಟ್ ಆಗಿರ್ತಕ್ಕಂಥ ತಾವುಗಳು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. 22 ಇದೆ, ಮೊಗ್ಗುಗಳು ಎಂದರೆ ಏನು? ಹೈಡ್ರಾದಲ್ಲಿ ಬೆಳೀತಕ್ಕಂಥ ಉಬ್ಬುಗಳಿಗೆ ಮೊಗ್ಗುಗಳು ಅಂತ ಕರೀತಾರೆ. ವಿಶೇಷವಾಗಿ ಮೊಗ್ಗುಗಳು ಅಂತಕ್ಕಂಥದ್ದು ಹೈಡ್ರಾಗಳಲ್ಲಿನೇ ಕಂಡು ಬರ್ತದೆ. ಆ ಹೈಡ್ರಾದಲ್ಲಿ ಬೆಳೀತಕ್ಕಂಥ ಉಬ್ಬುಗಳಿಗೇನೆ ಮೊಗ್ಗುಗಳು ಅಂತ ಏನು ಮಾಡ್ತಾರೆ ಕರೀತಾರೆ. ಮೊಗ್ಗುವಿಕೆ ಯಾವ ಜೀವಿಗಳಲ್ಲಿ ಕಂಡು ಬರ್ತದೆ? ಹಾಗಾದ್ರೆ ಈ ಮೊಗ್ಗುವಿಕೆ ಇದೆ ನೋಡಿ, ಇದು ಮುಖ್ಯವಾಗಿ ಈಸ್ಟ್ಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ ಇತ್ತು, ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಏನು? ಒಂದೇ ಪೋಷಕ ಜೀವಿಯನ್ನ ಮಾತ್ರ ಒಳಗೊಂಡಿರ್ತಕ್ಕಂಥ ಸಂತಾನೋತ್ಪತ್ತಿ. ಒಂದೇ ಪೋಷಕ ಜೀವಿ ಇರ್ತದೆ, ಸೊ ಅದನ್ನು ಒಳಗೊಂಡಿರ್ತಕ್ಕಂಥ ಸಂತಾನೋತ್ಪತ್ತಿಗೆ ಏನಂತ ಕರೀತಾರೆ? ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಪ್ರಶ್ನೆ 25, ಮೊಗ್ಗುವಿಕೆ ಎಂದರೆ ಏನು? ಎದಕ್ಕೆ ಮೊಗ್ಗುವಿಕೆ ಅಂತ ಕರೀತಾರೆ? ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯೋದ್ರಿಂದ ಈ ವಿಧದ ಅಲೈಂಗಿಕ ಸಂತಾನೋತ್ಪತ್ತಿಗೆ ಮೊಗ್ಗುವಿಕೆ ಅಂತ ಕರೀತಾರೆ. ಸ್ವಲ್ಪ ಡೆಫಿನೇಷನ್ ಏನಿದೆ ಅಂತಂದರೆ, ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯುವುದರಿಂದ ಈ ವಿಧದ ಅಲೈಂಗಿಕ ಸಂತಾನೋತ್ಪತ್ತಿಗೆ ಏನಂತ ಕರೀತಾರೆ? ಮೊಗ್ಗುವಿಕೆ ಅಂತ ಕರೀತಾರೆ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಅಮೀಬಾದಲ್ಲಿ ಯಾವ ವಿಧದ ಸಂತಾನೋತ್ಪತ್ತಿ ಕಂಡು ಬರ್ತದ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಟೈಮು ಕೂಡ ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ರಿಪೀಟ್ ಆಗಿದ್ದು. ಅಮೀಬಾದಲ್ಲಿ ಯಾವ ಥರದ ಒಂದು ಸಂತಾನೋತ್ಪತ್ತಿ ಕಂಡು ಬರ್ತದಪ್ಪ ಅಂತಂದ್ರೆ ಅದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 27, ದ್ವಿವಿದಳನ ಎಂದರೆ ಏನು? ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೀತಕ್ಕಂಥ ಅಲೈಂಗಿಕ ಸಂತಾನೋತ್ಪತ್ತಿಗೆ ದ್ವಿವಿದಳನ ಅಂತ ಕರೀತಾರೆ. ಒಂದು ಜೀವಿ ಎರಡು ಜೀವಿಗಳಾಗ್ತದೆ, ಅನಂತರ ವಿಭಜನೆಯಾಗಿ ಅಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ನಡೀತದ, ಅದನ್ನು ಏನಂತ ಕರೀತಾರೆ? ದ್ವಿವಿದಳನ ಅಂತ ಕರೀತಾರೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯಾವ ಲಿಂಗಾಣುಗಳ ಸಮ್ಮಿಲನ ಇರ್ತದ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನವನ್ನು ನಾವೇನು ಮಾಡ್ತೀವಿ? ನೋಡ್ತೀವಿ. ಪ್ರಶ್ನೆ 27, ಅಂಡಾಶಯ ಸಹಾಯದಲ್ಲಿ ಉತ್ಪತ್ತಿಯಾಗುವ ಲಿಂಗಾಣುಗಳು ಯಾವುವು? ಇದು ಅಂಡಾಶಯ ಅಂತ ಆಗಬೇಕು. ಅಂಡಾಶಯದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಹೆಣ್ಣು ಲಿಂಗಾಣುಗಳನ್ನು ಏನಂತ ಕರೀತಾರೆ? ಅಂಡಾಣು ಅಂತ ಕರೀತಾರೆ. ಪ್ರಶ್ನೆ 30, ಯುಗ್ಮಜ ಎಂದರೆ ಏನು?
ಸೊ ಫಲವತ್ತಾದ ಅಂಡಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಯುಗ್ಮಜ ಅಂತ ಕರೀತಾರೆ. ಪ್ರಶ್ನೆ 31, ಹಸು ಮತ್ತು ನಾಯಿಗಳಲ್ಲಿ ಯಾವ ವಿಧದ ನಿಷೇಚನ ಕಂಡು ಬರ್ತದೆ? ಸೊ ಹಸು ಮತ್ತು ನಾಯಿಗಳಲ್ಲಿ ಆಂತರಿಕ ನಿಷೇಚನ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಕಂಡು ಬರ್ತದೆ. 32, ಯುಗ್ಮಜ ವಿಭಜನೆಗೊಂಡು ಏನಾಗ್ತದ? ನೆನಪಿಟ್ಕೊಡ್ರಿ, ಯುಗ್ಮಜ ವಿಭಜನೆಗೊಂಡ ನಂತರ ಅದು ಏನಾಗ್ತದಪ್ಪ ಅಂತಂದ್ರೆ ಭ್ರೂಣ ಆಗ್ತದ. ಸೊ ಭ್ರೂಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಭ್ರೂಣ ಬೆಳವಣಿಗೆ ಹೊಂದುವ ಅಂಗ ಯಾವುದು? ಸೊ ಭ್ರೂಣ ಎಲ್ಲಿ ಬೆಳವಣಿಗೆ ಆಗ್ತದಪ್ಪ ಅಂದ್ರೆ ಗರ್ಭಾಶಯದಲ್ಲಿ ಬೆಳವಣಿಗೆ ಆಗ್ತದೆ. ಸೊ ಭ್ರೂಣ ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗ್ತಕ್ಕಂಥದ್ದೇ ಗರ್ಭಾಶಯದಲ್ಲಿ. ಜರಾಯುಜ ಪ್ರಾಣಿಗಳಿಗೆ ಉದಾಹರಣೆಗಳನ್ನು ಕೊಡಿ. ಸೊ ಜರಾಯುಜ ಪ್ರಾಣಿಗಳು ಎಲ್ಲಿ ಕಂಡು ಬರ್ತಾವ? ಮಾನವರಲ್ಲಿ, ಹಸುಗಳಲ್ಲಿ ಮತ್ತು ನಾಯಿಗಳಲ್ಲಿ. ಈ ಮಾನವರು, ಹಸು ಮತ್ತು ನಾಯಿ ಈ ಮೂರರಲ್ಲಿ ಏನು ಕಂಡು ಬರ್ತದಪ್ಪ ಅಂದ್ರೆ ಜರಾಯುಜ ಪ್ರಾಣಿಗಳನ್ನು. ಸೊ ಜರಾಯುಜ ಪ್ರಾಣಿಗಳಿಗೆ ಉದಾಹರಣೆಗಳನ್ನು ಈ ಮೂವರನ್ನು ಕೂಡ ನಾವು ಬರಿಬೋದು. ಅಂಡಜ ಪ್ರಾಣಿಗಳಿಗೆ ಉದಾಹರಣೆಗಳನ್ನು ಕೊಡಿ. ಕೋಳಿ ಬರ್ತದ, ಕಪ್ಪೆ ಬರ್ತಾವ, ಹಲ್ಲಿ ಬರ್ತದ ಮತ್ತು ಚಿಟ್ಟೆಗಳು ಬರ್ತಾವ. ಕೋಳಿ, ಕಪ್ಪೆ, ಹಲ್ಲಿ, ಚಿಟ್ಟೆ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದ್ರೆ ಅಂಡಜ ಪ್ರಾಣಿಗಳಿಗೆ ಉದಾಹರಣೆಗಳು ಆಗ್ತಾವ. ಪ್ರಶ್ನೆ 36, ಯಾವ ಜೀವಿ ತನ್ನನ್ನು ತಾನೇ ಎರಡು ಭಾಗಗಳಾಗಿ ವಿಭಜನೆ ಆಗುವ ಮೂಲಕ ಸಂತಾನೋತ್ಪತ್ತಿ ಮಾಡ್ತದ? ವಿಶೇಷವಾಗಿ ಅಮೀಬಾ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಈ ಅಮೀಬಾ ಏನಾಗ್ತದಪ್ಪ ಅಂದ್ರೆ ತನ್ನನ್ನೇ ತಾನೇ ವಿಭಜನೆ ಆಗೋದರ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡ್ತದೆ. ಈ ಕ್ವಶನ್ ಅನ್ನ ಲಾಸ್ಟ್ ಸಾರಿ ತುಂಬಾನೇ ಸಾರಿ ರಿಪೀಟ್ ಅನ್ನ ಮಾಡಿದ್ದಾರೆ. ಸೊ ಇಷ್ಟು ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಪ್ಪ ಅಂದ್ರೆ ಒಂದು 16 ಫಸ್ಟ್ ಪಾರ್ಟಲ್ಲಿ 20 ಕ್ವಶನ್ ಅಂತೂ ಹಾಕಿದ್ದೀವಿ. ಎಷ್ಟು ಉಳಿದಿತ್ತಲ್ಲ ಅಷ್ಟು ಕಂಟಿನ್ಯೂ ಮಾಡಿ ಏನು ಮಾಡಿದ್ದೀವಿ ಸೆಕೆಂಡ್ ಪಾರ್ಟಲ್ಲಿನೂ ಕೂಡ ನಾವು ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ NMMS ಪರೀಕ್ಷೆಗೆ ಇಷ್ಟು ಓದ್ಕೊಂಡು ಹೋದ್ರೆ ಖಂಡಿತವಾಗಿ ತಮಗೆ ಅಂಕಗಳು ಇಲ್ಲಿಂದ ಬೇರೆ ಬರೋದಿಲ್ಲ. ಸೊ ಇಷ್ಟು ಅಂಕಗಳಂದ್ರೂ ಖಂಡಿತವಾಗಿ ತಾವು ಓದ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ಗಳ ಸಹಿತ ಇವು ಆಗಿದ್ದವು. ಹಾಗಾದರೆ ಸೊ ನಾನು ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ಪಾಠದ ವಿಡಿಯೋದಲ್ಲಿ. ಸೊ ವಿಡಿಯೋಗಳನ್ನು ಸಾಧ್ಯವಾದಷ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು ನಮಗೇನಾಗ್ತಾವಪ್ಪ ಅಂದ್ರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ಗಳನ್ನು ತಂದು ಕೊಡ್ತಾವೆ. ಸೊ ಸಿಗುವ ವಿದ್ಯಾರ್ಥಿಗಳೇ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಬಾಯ್.